ಮೇಡಮ್. ಹೆಂಗ್ ಸರ್ಕಸ್ ಮಾಡ್ತಿದಾರಲ್ಲ ಸುಬ್ಬು. ಅದೇ ಇವ್ರ ಕೆಲಸ ಮೇಡಮ್. ಊರೂರ್ಗೂ ಹೋಗಿ ಸರ್ಕಸ್ ಮಾಡ್ತಾರೆ ಇವರು. ನಾವು ಚಿಕ್ಕವರಿರುವಾಗ ಹೀಗೆ ನಮ್ಮೂರ್ಗೂ ಬರ್ತಾ ಇದ್ವು. ನಾವು ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಆದ್ರೂ ಇವ್ರಿಗೆ ಒಂದು ಒಳ್ಳೆ ಲೈಫ್ ಸಿಗ್ಬೇಕು ಸುಬ್ಬು. ಪಾಪ ಜೀವನನೇ ಒಂಥರ ಸರ್ಕಸ್ ಅಲ್ವಾ ಮೇಡಮ್? ಯಾಕೆ ಸುಬ್ಬು ಹಾಗೆ ಹೇಳ್ತಿದ್ಯಾ? ನಿನ್ ಲೈಫಲ್ಲಿ ಏನಿದೆ ಸರ್ಕಸ್ ಮಾಡೋ ಅಂತದ್ದು? ನಾನೇನಾದ್ರೂ ನಿನ್ ಕೈಯಲ್ಲಿ ಸರ್ಕಸ್ ಮಾಡಿಸ್ತಿದ್ದೀನ? ಛೇ 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 ಛೇ, ನಾನು ನಿಮ್ಮ ಬಗ್ಗೆ ಹೇಳ್ತಿಲ್ಲ ಮೇಡಮ್. ನಮ್ಮಂತ ಹುಡುಗರು ಜೀವನದ ಬಗ್ಗೆ ಹೇಳ್ತಾ ಇರೋದು. ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹಗಲು ರಾತ್ರಿ ದುಡಿತೀವಿ, ಆದ್ರೆ ನಾವೇ ಮನೇಲಿರಲ್ಲ. ದುಡಿಯಕ್ಕೆ ಹೋದ್ರೆ ಯಾವಾಗ್ಲೂ ಕೆಲ್ಸ 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 ಅಂತಿರ್ತೀಯ ಅಂತ ಮನೆಯವ್ರ ಕಂಪ್ಲೇಂಟು. ದುಡಿದಿರ ಮನೇಲಿ ಕೂತ್ಕೊಂಡ್ರೆ ನೀನೇನು ದುಡಿಯೋಕ್ಕೆ ಹೋಗ್ತಿಲ್ಲ, ಮನೆ ಹೇಗೆ ನಿಭಾಯಿಸೋಕ್ಕಾಗುತ್ತೆ ಅಂತ ಅದೊಂದು ಕಂಪ್ಲೇಂಟು. ಸರಿ, ದುಡಿಯುವಾಗ ಒಂದು ಸ್ವಲ್ಪ ಬಿಡುವು ತಗೊಂಡು ಮನೇಲಿ ಕೂತ್ಕೊಂಡ್ರೆ ಮನೆ ಖರ್ಚಿಗೆ ದುಡ್ಡಿಲ್ಲ, ಅದಕ್ಕೆ ದುಡ್ಡಿಲ್ಲ, ಇದಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾನೆ ಇರ್ತಾರೆ. ದುಡಿದ್ರೂ ಕಷ್ಟ, ದುಡಿದೇ ಇದ್ರೂ ಕಷ್ಟ. ಇದೆಲ್ಲ ಕಷ್ಟಗಳ ಮಧ್ಯ ನಮ್ಮ ಜೀವನ, ನಮ್ಮ ಸಂತೋಷ, ನಮ್ಮ ಫ್ರೆಂಡ್ಸು ಇದನ್ನೆಲ್ಲ ಮರ್ತೇ ಹೋಗ್ಬಿಟ್ಟಿರ್ತೀವಿ ಮೇಡಮ್ ನಾವು. ಇಷ್ಟೆಲ್ಲ ಕಿರಿಕಿರಿ ಇದ್ರೂ ನಾವು ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ತೀವಲ್ಲ, ಅದು ಹಗ್ಗದ ಮೇಲೆ ನಡೆದಂಗೆ ಅಂತ ಹೇಳಕ್ ಬಂದೆ. ಜೀವನದ ಕಷ್ಟ ಅಂದ್ರೆ ಇಷ್ಟು ಉದ್ದ ಇರುತ್ತೆ ಸುಬ್ಬು. ಇನ್ನೇನ್ ಮತ್ತೆ? ಅದೆಲ್ಲ ಓಕೆ ಸುಬ್ಬು, ಆದ್ರೆ ಇಷ್ಟೊಂದು ಕಷ್ಟಗಳ ಮಧ್ಯ ಇಷ್ಟಪಡೋ ಹುಡುಗಿ ಬಗ್ಗೆ ಯೋಚನೆ ಮಾಡಕ್ ಟೈಮ್ ಎಲ್ಲಿರುತ್ತೆ? ಖಂಡಿತ ಇರಲ್ಲ. ಅದಕ್ಕೆ ನಾನು ಯಾವ ಹುಡುಗಿನೂ ಇಷ್ಟನೇ ಪಟ್ಟಿಲ್ಲ. ನನ್ನ ಯಾವ ಹುಡುಗಿನೂ ಇಷ್ಟಪಟ್ಟಿಲ್ಲ ಅನ್ಸುತ್ತೆ ಮೇಡಮ್. ಅಕಸ್ಮಾತ್ ಒಂದು ವೇಳೆ ನನ್ನನ್ನು ಯಾರಾದ್ರೂ ಇಷ್ಟಪಟ್ಲು ಅಂತ ಅನ್ಕೊಳ್ಳಿ, ಅವಳು ಇದೇ ತರ ಹಗ್ಗದ ಮೇಲೆ ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು. ಅಂದ್ರೆ ಜೀವನಾನ ಸರ್ಕಸ್ ತರ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ಕೋಬೇಕು ಅಂದೆ. ಬನ್ನಿ ಹೊಡೋಣ, ಟೈಮ್ ಆಯ್ತು. ಹಗ್ಗದ ಮೇಲೆ ನಡೆಯೋದಾಗ್ಲಿ, ಕೆಂಡದ ಮೇಲೆ ನಡೆಯೋದಾಗ್ಲಿ, ನಾನ್ ನಿನ್ ಜೊತೆನೆ ಹೆಜ್ಜೆ ಇಡೋದು ಸುಬ್ಬು. ಮೇಡಮ್, ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ, ಟೈಮ್ ಆಯ್ತು. ಏನಿಲ್ಲ, ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ಈ ಸರ್ಕಸ್ ಮಾಡೋರ್ ಮೇಲೆ ತುಂಬಾ ಗೌರವ ಬರ್ತಿದೆ. ಸುಬ್ಬು, ನನ್ ಪರ್ಸ್ ಕಾಣಿಸ್ತಿಲ್ಲ ಸುಬ್ಬು. ಎಲ್ಲೋಯ್ತು? ಪರ್ಸ್ ಕಾಣಿಸ್ತಿಲ್ವಾ ಮೇಡಮ್? ಅಯ್ಯೋ, ಬನ್ನಿ ಹುಡ್ಕೋಣ, ಇಲ್ಲೆಲ್ಲೋ ಇರುತ್ತೆ. ಎಲ್ಲಿ ಹಾಕೊಂಡ್ರಿ ಮೇಡಮ್? ಕಾರಿಂದ ತಗೊಂಬಂದೆ ಸುಬ್ಬು. ನನ್ನ ಕೈಯಲ್ಲೇ ಇತ್ತಲ್ಲ. ಅಲ್ಲಿ ನೋಡಿ ಮೇಡಮ್. ಸುಬ್ಬು, ಎಲ್ಲೂ ಕಾಣಿಸ್ತಾ ಇಲ್ಲ ಸುಬ್ಬು. ಅಯ್ಯೋ ಸುಬ್ಬು. ಇನ್ನು ತಡ ಮಾಡೋದು ಬೇಡ, ಆದಷ್ಟು ಬೇಗ ಅವಳಿಗೆ ಮದುವೆ ಮಾಡು. ಆದರೆ ಅವಳ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ಸಿಗಬೇಕು. ಸಿಹಿನ್ ನೋಡ್ದಾಗ್ಲಿಂದ ನನಗೆ ಶ್ರಾವಣಿನೇ ನೆನಪಾಗ್ತಾಳೆ. ಶ್ರಾವಣಿ ಕೂಡ ತಂದೆ ಪ್ರೀತಿಗಾಗಿ ನನ್ನ ಅಂಗಲಾಚಿ ಬೇಡ್ಕೊಂಡ್ಳು. ಆದರೆ ನಾನು ಆ ಪ್ರೀತಿ ಕೊಡಲೇ ಇಲ್ಲ. ಕಡೆ ಪಕ್ಷ ಅವಳನ್ನ ಮದುವೆ ಆಗೋ ಹುಡುಗನಾದರೂ ಎಲ್ಲ ಪ್ರೀತಿ ಕೊಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗಿದ್ರೆ ಹುಡುಗನ ಹುಡ್ಕನ್ ಬಾ. ಹುಡ್ಕಣ್ಣೋ ಏನು ಹುಡ್ಕಕ್ಕ, ಅವಳಿಗೆ ಗಂಡು ನೋಡಿ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸೋವರೆಗೂ ನಿರ್ಧಾರ ಎಲ್ಲ ನಿಂದೆ. ಏನೇ ಆಗದಿದ್ರು
ಆದಷ್ಟು ಬೇಗ ಆಗಲಿ. ಮೇಡಮ್ ಮೇಡಮ್ ಯಾಕೆ ಹುಡುಗಿ ನಡ್ಸ್ಕೊಂಡು ಹೋಗ್ತಿದ್ದೀರಾ? ಸುಬ್ಬು ನಿಮ್ ಪರ್ಸು ಸಿಕ್ತಾ? ಸಿಹಿ ಸಿಹಿ ನೋಡ್ದೆ ನಾನೀಗ. ಸಿಹಿನಾ? ಸಿಹಿ ಯಾಕೆ ಮೇಡಮ್ ಇಲ್ಲಿಗೆ ಬರ್ತಾಳೆ? ಇಷ್ಟೊತ್ತಿಗೆ ಆಲ್ರೆಡಿ ಮನೇಲಿ ಇರ್ತಾಳೆ ಅವಳು. ಅಲ್ಲ ಸುಬ್ಬು, ಸಿಹಿನೇ. ಗೆಟಪ್ ಚೇಂಜ್ ಆಗಿತ್ತು ಸುಬ್ಬು. ಈ ಪರ್ಸು ಅವಳೇ ತಗೊಂಡು ಹೋಗಿದ್ದು, ಅವಳೇ ವಾಪಸ್ ತಂದ್ಕೊಟ್ಲು. ನೋಡಿ, ಏನು ಕಳ್ತನ ಮಾಡಿಲ್ಲ, ಫೋನು ಹಂಗೆ ಇದೆ. ಮೇಡಮ್ ಸಿಹಿ ಯಾಕೆ ಇಲ್ಲಿಗೆ ಬರ್ತಾಳೆ? ನಿಜ ಸುಬ್ಬು, ಇವಳೇ. ನೋಡು ನೋಡು, ನಾನು ವಿಡಿಯೋ ತೆಗ್ದಿದ್ದೀನಿ ನೋಡು. ಇದು ಸಿಹಿನಾ? ಓ ಸಿಹಿ. ಸಿಹಿ ಅಲ್ಲ ಮೇಡಮ್, ಇದು ನೀವು ಇವತ್ತೆಲ್ಲ ಸಿಹಿ ಜೊತೆ ಇದ್ರಲ್ಲ, ಅದಕ್ಕೆ ಆ ಹುಡುಗಿ ನೋಡಿದ್ರೆ ಸಿಹಿ ಅಂತ ಅನಿಸ್ತಾ ಇದೆ. ಆ ಹುಡುಗಿ ಮಾತ್ರ ಅಲ್ಲ, ಇವತ್ತು ನೀವು ಯಾವ ಹುಡುಗಿ ನೋಡಿದ್ರು ಹಂಗೆ ಅನ್ಸುತ್ತೆ. ಬನ್ನಿ ಹೋಗೋಣ, ಟೈಮ್ ಆಯ್ತು. ಇಲ್ಲ ಸುಬ್ಬು, ನಾನು ನೋಡಿದ್ದೆ, ಯಾರು ಅಲ್ಲ, ಅದು ಸಿಹಿನೇ. ಮೇಡಮ್ ಬನ್ನಿ ಮೇಡಮ್, ಟೈಮ್ ಆಯ್ತು. ಮನೇಲಿ ಕಾಯ್ತಾ ಇರ್ತಾರೆ, ಬನ್ನಿ ಬನ್ನಿ. ಬನ್ನಿ ಮೇಡಮ್, ನೀವು ಬನ್ನಿ.